ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 66536 ಚನ್ನಪಟ್ಟಣದಿಂದ ಕೆಸರ್ ಬೆಂಗಳೂರಿಗೆ ಹೋಗುವ ಮೆಮು ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಬಿಡುತ್ತೆ ಚನ್ನಪಟ್ಟಣನ. ಅದೇ ದಿನ ಬೆಳಗ್ಗೆ 8 ಗಂಟೆ 25 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಕೆಸರ್ ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಮತ್ತು ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಔಟರ್ ಲುಕ್ ಈ ಥರ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸು ಮುಂಚೆ ಇದೆಲ್ಲ ಕ್ಲೋಸ್ ಆಗಿತ್ತು ಗುರು, ಇದೆಲ್ಲ ಓಪನ್ನೇ ಇರಲಿಲ್ಲ. ಹಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಬೇಕಾಗ್ತಿತ್ತು. ಇವಾಗ ಇಲ್ಲೇ ಓಪನ್ ಆಗಿದೆ. ಮೇನ್ ರೋಡ್ಗೆ ಹೋಗ್ಬೇಕು ಅಷ್ಟೇ, ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ಏನೋ ತೊಗೊಬೇಕು. ಮತ್ತು ನೋಡ್ಕೊಳ್ಳಿ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತಾಗಿ ಮಾಡಿದ್ದಾರೆ ಅಂತ. ವಾ ಗುರು. ಮತ್ತು ಇಲ್ಲಿ ಶೆಡ್ಡಲ್ಲಿ ಇವೆಲ್ಲ ಏನೂ ಇರಲಿಲ್ಲ ಗುರು, ರೂಫ್ ಟಾಪ್ ಎಲ್ಲ. ವರ್ಷಸತಿ ಬಂದಾಗ ಇವೆಲ್ಲ ರೂಫ್ ಟಾಪೇ ಇರಲಿಲ್ಲ, ಇವಾಗೆಲ್ಲ ರೆಡಿ ಮಾಡಿದ್ದಾರೆ ಚನ್ನಪಟ್ಟಣ ರೈಲ್ವೆ ಸ್ಟೇಷನು. ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಒಂದು ಟಿಕೆಟ್ ಕೌಂಟರ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲೊಂದು ATVM ಮಷಿನ್, ಎರಡು ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಷಿನ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಎದುರುಗಡೆನೇ ಟ್ರೈನ್ ನಿಂತಿದೆ ನೋಡಿ, ನಮ್ಮ ಟ್ರೈನು ಮೆಮು. ಹೋಗುವ ಬನ್ನಿ. ಆಗಲೇ ನಾನು ನಿಮಗೆ ತೋರಿಸಿದ್ದು ಹಳೆ ಟಿಕೆಟ್ ಕೌಂಟರು, ಇದು ಹೊಸ್ದಾಗಿ ರೆಡಿ ಆಗ್ತಿದೆ ನೋಡಿ. ಇದೆ ಒಳಗಡೆ ಹೋಗುವ ಬನ್ನಿ. ಇದು ಹೊಸ್ದಾಗಿ ರೆಡಿ ಆಗ್ತಿದೆ ಗುರು ಟಿಕೆಟ್ ಕೌಂಟರ್ಸು. ಒಂದು ಜನರಲ್ ಟಿಕೆಟು, ಒಂದು ರಿಸರ್ವೇಷನ್ ಕೌಂಟರ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇಲ್ಲಂಥದ್ದೇನೂ ಇಲ್ಲ ನೋಡಿ, ಈ ಥರ ಇದೆ ನೋಡಿ. ಯಾವುದೋ ಟ್ರೈನ್ ಕೂಡ ಸ್ಕಿಪ್ ಮಾಡ್ತಿದೆ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ನ. ವ್ಯಾಪ್ 7 ಜೊತೆಗೆ ಯಾವುದೋ ಟ್ರೈನ್ ಇದು. ಮೈಲಾಡುತ್ತರ ಮೈಸೂರು. ಮೈಲಾಡುತ್ತರ ಮೈಸೂರು ಎಕ್ಸ್ಪ್ರೆಸ್. ಚನ್ನಪಟ್ಟಣ ಮೆಮು ಎಕ್ಸ್ಪ್ರೆಸ್ ಇಂಟೀರಿಯರ್ ಬಗ್ಗೆ ಮಾತಾಡಬೇಕು ಅಂದರೆ ನೋಡ್ಬೋದು, ಬ್ರೌನ್ ಕಲರ್ ಸೀಟ್ಸು, 3x3 ಕಾಂಬಿನೇಷನ್. ಇಲ್ಲಿ 3 ಜನ, ಇಲ್ಲಿ 3 ಜನ. ಮತ್ತು ಇಲ್ಲಿ ನಿಮಗೆ ಲಗೇಜ್ ಇಡೋಕ್ಕೆ ಸ್ಪೇಸ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಮೆಮು ಟ್ರೈನಲ್ಲಿ ಚಾರ್ಜಿಂಗ್ ಸಾಕೆಟ್ ಕೂಡ ಅವೈಲೇಬಲ್ ಇದೆ ಗುರು. ಅದು ವರ್ಕ್ ಆಗ್ತಿದೆಯಾ ಅಂತ ನೋಡಲಿಲ್ಲ, ವರ್ಕ್ ಆಗ್ತಿದೆಯೋ ಅದು ಗೊತ್ತಿಲ್ಲ. ಮತ್ತು ಒಂದು ಫ್ಯಾನ್ ಸ್ವಿಚಸ್ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಪರವಾಗಿಲ್ಲ ಗುರು. ಡಾಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ.
ಬರೀ 11 ಕಿಲೋಮೀಟರ್ ಕವರ್ ಆದಮೇಲೆ ಈಗ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಟ್ರೈನಿನ ಮೊದಲನೇ ಹಾಲ್ಟು ರಾಮನಗರಗೆ, ಸ್ಟೇಷನ್ ಕೋಡ್ RMGM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 20 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 7 ಗಂಟೆ 22 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ. ಚನ್ನಪಟ್ಟಣ ಬೆಂಗಳೂರು ಮೆಮು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ. ಈಗ ಕೇತೋಹಳ್ಳಿಗೆ, ಸ್ಟೇಷನ್ ಕೋಡು KHLL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 26 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 7 ಗಂಟೆ 28 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ. ಕೇತೋಹಳ್ಳಿ ಬರುತ್ತೆ ರಾಮನಗರ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ಟ್ಯಾಕ್ಸನ್ನು ಕೇಳೋದೇ ಒಂಥರ ಮಜಾ ಇದೆ. ಯಾವುದೋ ಟ್ರೈನ್ ಕೂಡ ಕ್ರಾಸಿಂಗ್ ಆಗ್ತಿದೆ. ಯಾವುದಿದು ಕಾಚಿಗೂಡ ಅಶೋಕಾಪುರಂ ಎಕ್ಸ್ಪ್ರೆಸ್, ಕಾಚಿಗೂಡ ಮೈಸೂರು ಎಕ್ಸ್ಪ್ರೆಸ್ಸು. ಇದು ಅಶೋಕಾಪುರಂಗೆ ಎಕ್ಸ್ಟೆಂಡ್ ಆಗಿದೆ ಇದು. ಇಪ್ಪತ್ತಾರು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಿಡದಿಗೆ, ಸ್ಟೇಷನ್ ಕೋಡು BID. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 34 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 37 ನಿಮಿಷ, ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ ಗುರು. ನೀವೇನೋ ಬಿಡದಿಗೆ ಬರ್ತೀರಾ ಅಂದರೆ ಇಲ್ಲಿ ಬಿಡದಿ ಫೇಮಸ್ ತಟ್ಟೆ ಇಡ್ಲಿ ತೊಗೊಳೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿಗೆ ಮೇಲ್ಗಡೆ ಬೆಣ್ಣೆ ಹಾಕ್ಕೊಡ್ತಾರೆ ನೋಡಿ. ಸಖತ್ತಾಗಿರುತ್ತೆ. ಈ ರೂಟಲ್ಲಿ ನೀವೇನೋ ಬೆಂಗಳೂರು ಮೈಸೂರು ರೂಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಮದ್ದು ರೋಡೇನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಸಿಗ್ನಲ್ ಕೂಡ ಆಯಿತು, ಬನ್ನಿ ಹೋಗುವ. ಬೆಂಗಳೂರು ಸಾರಿಗೆ
ನಮ್ಮ ಚನ್ನಪಟ್ಟಣ ಬೆಂಗಳೂರು ಮೆಮು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ. ಈಗ ಹೆಜ್ಜಾಳಾಗೆ ಸ್ಟೇಷನ್ ಕೋಡು HJL. ಆ್ಯಕ್ಚುಲಿ ನಮ್ಮ ಟ್ರೈನ್ ಇಲ್ಲಿಗೆ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:40 ಆದರೆ ಬಂದೈತ್ರಲ್ಲಿ 7:43 ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ. ಅಲ್ಲೇ ಗ್ರೀನ್ ಸಿಗ್ನಲ್ಲು ಕೂಡ ಸಿಕ್ಕಿದೆ ನೋಡಿ. ಎಲ್ಲ ಕಡೆ 1 ನಿಮಿಷ ಹಾಲ್ಟು ಬರೋ ಈ ಟ್ರೈನ್ಗೆ. ಮೈಸೂರು ಎಕ್ಸ್ಪ್ರೆಸ್ ನಲ್ವತ್ತ್ಮೂರು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡು KGI. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:52 ಆದರೆ ಬಂದಿದೆ. ಇಲ್ಲಿ 7:55 ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ ಕೆಂಗೇರಿಲಿ. ಇಲ್ಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಗುರು. ಮತ್ತು ಬೋರ್ಡಿಂಗ್ ಕೂಡ ಸಹ ಈ ಟ್ರೈನಿಗೆ ಇಲ್ಲಿ ನಡೆದಿದೆ. ನನಗನ್ಸೋ ಪ್ರಕಾರ ಈ ಟ್ರೈನ್ ಈಗ ಮುಂದಕ್ಕೆ ಧರ್ಮಾವರಂ ಇಲ್ಲ ಅನಂತಪುರ ಕಡೆ ಹೋಗ್ಬೋದು ಅನಿಸುತ್ತೆ. ಯಾಕಂದರೆ ಇವಾಗ 8:25 ಇರೋದು ಅರೈವಲ್. 8:35 ಧರ್ಮಾವರಂ ಅನಂತಪುರ ಗಾಡಿ ಇದೆ, ಅನಂತಪುರ ಮೆಮೊ ಆಗಿ ಹೋಗ್ಬೋದು ಅನಿಸುತ್ತೆ. ಇಲ್ಲ 8:40 ಒಂದು ಜೋಲರ್ಪೇಟೆ ಮೆಮೊ ಇದೆ, ಆ ಟ್ರೈನ್ ಆಗಿ ಹೋಗ್ಬೋದು ಅನಿಸುತ್ತೆ ಈ ಟ್ರೈನ್. ಅದಕ್ಕೆ ಎಲ್ಲ ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಇಲ್ಲಿಂದನೇ ಬೋರ್ಡ್ ಮಾಡ್ತಾ ಇದ್ದಾರೆ. ಮತ್ತು ಪ್ಲಾಟ್ಫಾರ್ಮಲ್ಲಿ ಯಾವುದೋ ಒಂದು ಟ್ರೈನ್ ಇದೆ, ಬನ್ನಿ ತೋರಿಸ್ತೀನಿ. ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ ಹುಬ್ಬಳ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. MT ರೇಕ್ ತೊಗೊಂಬಂದು ಇಲ್ಲಿ ಹಾಕಿದ್ದಾರೆ. ಜ್ಞಾನ ಭಾರತಿ ಹಾಲ್ಟ್. ಇವಾಗ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಜ್ಞಾನ ಭಾರತಿ ಹಾಲ್ಟ್ಗೆ. ಸ್ಟೇಷನ್ ಕೋಡು GNB. ಇಲ್ಲಿಗೆ ನಮ್ಮ ಟ್ರೈನ್ ಬಂದೈತೆ 8:03. ಆ್ಯಕ್ಚುಲಿ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:57. ಟೋಟಲ್ 6 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಜ್ಞಾನ ಭಾರತಿ ಹಾಲ್ಟ್ಗೆ. ನೋಡ್ಬೋದು ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ. ಓನ್ಲಿ 6 ಪ್ಯಾಸೆಂಜರ್ಸ್.
ಮಸ್ತಾಗಿದೆ ಗುರು ರೈಲ್ವೆ ಸ್ಟೇಷನ್ನು. ಟೋಟಲ್ 2 ಪ್ಲ್ಯಾಟ್ಫಾರ್ಮ್ ಇರೋ ರೈಲ್ವೆ ಸ್ಟೇಷನ್ ಇದು. ಸಿಗ್ನಲ್ ಕೂಡ ಆಯಿತು, 1 ನಿಮಿಷ ಹಾಲ್ಟ್ ಇದೆ. ಮತ್ತು ಇದು ನೋಡಿ, ಇದೇ ರೈಲ್ವೆ ಸ್ಟೇಷನ್ನ ಪಕ್ಕದರಲ್ಲೇ ನಿಮಗೆ ಮೆಟ್ರೋ ಸ್ಟೇಷನ್ ಕೂಡ ನೋಡಲಿಕ್ಕೆ ಸಿಗ್ತದೆ. ಜ್ಞಾನ ಭಾರತಿ ಪರ್ಪಲ್ ಲೈನ್ ಇದು. ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ನೋಡಿ, ಹಿಂಗೆ ಇಳ್ಕೊಂಡು ಹೋಗ್ತಾರೆ, ಹಿಂಗೆ ಇಳ್ಕೊಂಡೋಗಿ ಅಲ್ಲಿ ಮೆಟ್ರೋ. ಬರೀ ಹ್ಯಾಂಡಲ್ಲಿಂದ ಜ್ಞಾನ ಭಾರತಿಗೆ 1 ಕಿಲೋಮೀಟರ್ ಬರೋ ಅಷ್ಟೇ. ನಲ್ವತ್ತೆಂಟು ಕಿಲೋಮೀಟರ್ ಕವರ್ ಆದಮೇಲೆ ಈಗ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ 9 ಡೆಲ್ಲಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 1 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 12 ನಿಮಿಷ, ಅಂದ್ರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ನಾವು 9 ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ. ನೋಡ್ಬೋದು, ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ. ಮತ್ತು ಬೋರ್ಡಿಂಗ್ ಕೂಡ ವೇಟಿಂಗ್ ಮಾಡ್ತಾಯಿದ್ದಾರೆ, ಅದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಗೆ. ಈಗ ರೀಸೆಂಟಾಗಿ ಗೋಲ್ ಗುಂಬಜ್ ಬಸವ ಎಕ್ಸ್ಪ್ರೆಸ್ ಎಲ್ಲ ಈಗ 9 ಡೆಲ್ಲಿ ಸ್ಟಾಪ್ ಕೊಡ್ತಿದೆ. ಕೆಸರು ಬೆಂಗಳೂರು ದಾನಾಪುರ ಕ್ಲೋನ್ ಸ್ಪೆಷಲು. ಇವಾಗ ನಾವು ಎಂಟ್ರ್ ಆಗ್ತಾ ಇದ್ದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸ್ಟೇಷನ್. ಅಗಸ್ಪುರ್ ಮೆಮು 7 ನಿಲ್ದಾಣದಿಂದ ಅಗಸ್ಪುರ್
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಸ್ಟೇಷನ್ ಕೋಡು SBC. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8:25 ಅದರ ಬಂಡೆ ಐತ್ರಿ. ಇಲ್ಲಿ 8:23 ಅಂದರೆ 2 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ವಾಪಸ್ ಈ ಟ್ರೈನ್ 8:35ಕ್ಕೆ KSR ಬೆಂಗಳೂರು ಅನಂತಪುರ ಮೆಮು ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ನೀವೇನಾರ ಕೆಂಗೇರಿ ರಾಮನಗರ ಇಂದ ನೀವೇನಾರು ಅನಂತಪುರ ಯಲಹಂಕಕ್ಕೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಏನಾರು ಮಾಡ್ತಿದ್ರೆ ಈ ಟ್ರೈನು ಬೆಸ್ಟ್. ಆದರೆ ನೀವು ಟ್ರೈನ್ ಇಳಿದ್ಬಿಟ್ಟು ಇನ್ನೊಂದು ಟಿಕೆಟ್ ತೊಗೊಂಬರ್ಬೇಕು. ಬೆಂಗಳೂರಿಂದ ಅನಂತಪುರ ಇಲ್ಲ ಬೆಂಗಳೂರಿಂದ ಯಲಹಂಕಕ್ಕೆ ನೀವೇನಾರು ಟ್ರಾವೆಲ್ ಮಾಡ್ತೀರಾ ಅಂದರೆ. ಮತ್ತು ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ನೀವೇನಾರು ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀರಾ ಅಂದ್ರೆ 20 ರೂಪಾಯಿ ಆಗ್ತದೆ. ನೀವು ಚನ್ನಪಟ್ಟಣದಿಂದ ಬೆಂಗಳೂರಿಗೆ. ನಾನು ರೈಲ್ವನ್ ಆ್ಯಪಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದ್ದೀನಿ. ಈಗ UTS ಆ್ಯಪ್ ಈಗ ಫುಲ್ಲು ಸ್ಟಾಪ್ ಆಗಿದೆ. ಈಗ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.